ಲಾ ಪ್ರೊಫೆಸರ್ ಆಗಿದ್ದರು, ವಕೀಲರಾಗಿದ್ದರು. ಆಮೇಲೆ ರೈತ ಸಂಘ ಕಟ್ಟಡದಲ್ಲಿ ಅವರು ಪ್ರಧಾನ ಪಾತ್ರವನ್ನು ವಹಿಸಿದರು. ಆಮೇಲೆ ವಕೀಲಿ ವೃತ್ತಿ ಜೊತೆಗೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಯಾರಿಗೆ ಧ್ವನಿ ಇರಲಿಲ್ಲ ಅವರ ಪರವಾಗಿ ಧ್ವನಿಯಾಗಿ ವಕೀಲಿ ವೃತ್ತಿಯನ್ನು ಮಾಡಿದ್ರು. ಅದು ಬಹಳ ಮುಖ್ಯ. ಯಾರಿಗೆ ಧ್ವನಿ ಇರಲಿಲ್ಲ, ಜೊತೆಗೆ ಯಾವತ್ತೂ ಕೂಡ ಬಲಪಂಥೀಯ ವಿಚಾರಗಳ ಬಗ್ಗೆ ವಿರೋಧವಾಗಿದ್ದಂಥ ಒಬ್ಬ ವ್ಯಕ್ತಿ ಅಂತಂದರೆ, ಮತ್ತು ಅದಕ್ಕೆ ಬದ್ಧತೆ ಇದ್ದಂಥವ್ರು ಅಂತಂದರೆ ಅದು ಪ್ರೊಫೆಸರ್ ರವಿವರ್ಮ ಕುಮಾರ್ ಅಂತಕ್ಕಂಥ ಮಾತುಗಳನ್ನು ಇವತ್ತಿಗೂ ಕೂಡ ಐಡಿಯಾಲಜಿಕಲಿ ಅವರು ಬದ್ಧತೆ ಇದೆ. ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥ ಚಿಂತನೆ ಇರ್ತಕ್ಕಂಥವ್ರು. ಯಾರು ಅಸಮಾನತೆ ಇದೆ, ಸಮಾಜ ಅಸಮಾನತೆಯಿಂದ ಕೂಡಿದೆ. ಈ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಸಮಾನತೆ ಬರಬೇಕು ಅಂತಕ್ಕಂಥ ಕಳಕಳಿ ಇದೆ. ಸಮಾನತೆ, ಅದರಿಂದ ಅವರ ವಕೀಲಿ ವೃತ್ತಿಯನ್ನು ಮಾಡ್ತಾ ಮಾಡ್ತಾ ಈ ಸಾಮಾಜಿಕ ಕೆಲಸದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡು ಅವರು ಯಶಸ್ವಿಯಾಗಿ, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅವರು ವೃತ್ತಿನಲ್ಲಿ ಪ್ರಾಮಾಣಿಕತೆಯನ್ನು ಮೆರೆದಿದ್ರು, ಜೊತೆಗೆ ಸ್ವಾಭಿಮಾನಿಯಾಗೂ ಕೂಡ ಇದ್ದರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಮುಖ್ಯಮಂತ್ರಿ ಆಗಿರುವಾಗ 83ರಲ್ಲಿ 1913ರಲ್ಲಿ ಮುಖ್ಯಮಂತ್ರಿ ಆದಾಗ ಇವ್ರನ್ನ ಅಡ್ವೊಕೇಟ್ ಜನರಲ್ ಮಾಡಿದ್ದೆ. ಇದ್ದಕ್ಕಿದ್ದಲ್ಲಿ ಹೋದ್ರೆ ರಾಜೀನಾಮೆ ಕೊಟ್ಬಿಡ್ತಾರೆ. ಇದ್ಯಾಕ್ರಿ ಪ್ರೊಫೆಸರ್ ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ ಅಂತಂದರೆ, ಏನು ಹೇಳಿದ್ರು ಕೂಡ ತಗೊಳ್ಳೇ ಇಲ್ಲ ವಾಪಸ್ಸು. ಅಷ್ಟರ ಮಟ್ಟಿಗೆ ಸ್ವಾಭಿಮಾನದಿಂದ ಕೂಡಿರ್ತಕ್ಕಂಥ ವ್ಯಕ್ತಿ. ಯಾಕಂತಂದರೆ ನಾನು ಹೈಕೋರ್ಟ್ ಲಾಯರ್ ಅಲ್ಲ, ನೀವು ಇವ್ರನ್ನ ಕೇಳದೆ ಅಪಾಯಿಂಟ್ ಮಾಡಿಬಿಟ್ಟಿದ್ದೆ. ಇವ್ರನ್ನ ಕೇಳದೆ ಮಾಡಿಬಿಟ್ಟಿದೆ. ಅದಕ್ಕೆ ನಾನು ಕೇಳಲಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಬಿಟ್ಟೆ. ಸಾಮಾನ್ಯವಾಗಿ ಅಡ್ವೊಕೇಟ್ ಜನರಲ್ ಆದವರು ಮುಖ್ಯಮಂತ್ರಿಗಳ ಮಾತು ಕೇಳ್ತಾರೆ, ಆದರೆ ಇವ್ರು ಕೇಳಲೇ ಇಲ್ಲ. ಜೊತೆಗೆ ಸ್ನೇಹ ಬೇರೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ 1997ರಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಚೇರ್ಮನ್ ಆಗಿ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ. ಮತ್ತೆ ಅದನ್ನು ಮಾಡಬೇಕಾದ್ರೆ ಸಾಮಾಜಿಕ ಕಳಕಳಿ ಇರಬೇಕು, ಸಾಮಾಜಿಕ ಚಿಂತನೆ ಇರಬೇಕು, ಸಮಾಜದ ಬಗ್ಗೆ ಬದ್ಧತೆ ಇರಬೇಕು. ಅದನ್ನು ಮಾಡಬೇಕಾದ ಆ ಕೆಲಸವನ್ನು ಅವರು ಭಾಳ ಯಶಸ್ವಿಯಾಗಿ ಮಾಡ್ತಾರೆ ಅಂತಕ್ಕಂಥದ್ದು, ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಹಾಗಾಗಿ ಅವರಿಗೆ ಆಗ ಪ್ರಶಸ್ತಿಯನ್ನು ಒಂದು ಸಿಕ್ಕಿತ್ತಲ್ಲ, ಪೆರಿಯಾರ್ ಪ್ರಶಸ್ತಿ ಒಂದು ಆ ಪ್ರಶಸ್ತಿ ಕೂಡ ಬಂದಿತ್ತು ಇವರಿಗೆ. ಸೊ ಅಷ್ಟರ ಮಟ್ಟಿಗೆ ಒಳ್ಳೆಯ ಕೆಲಸವನ್ನು ಅವರು ಮಾಡಿದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಲೂ ಸ್ನೇಹನೇ. ಈಗಲೂ ನನಗೆ ಅವತ್ತು 2075ರಲ್ಲಿ ಯಾವ ಸ್ನೇಹ ಪ್ರಾರಂಭ ಆಯಿತು, ಇವತ್ತಿನವರೆಗೂ ಕೂಡ ಸ್ನೇಹ ಹಂಗೇ ಮುಂದುವರಿತಾ ಇದೆ. ಮತ್ತು ಏನಾದರೂ ನಾನು ಲೀಗಲ್ ಮ್ಯಾಟರ್ಸ್ನಲ್ಲಿ ನನಗೆ ಅಭಿಪ್ರಾಯ ಬೇಕಾದಾಗ ಇವ್ರನ್ನೇ ಕೇಳೋದು ಮೊದಲು. ಪಾಪ ಪುಕ್ಕಟೆಯಾಗಿ ಮಾಡಿಕೊಡ್ತಾರೆ. ಆಮೇಲೆ ನಾನು 91ನೇ ಇಸ್ವಿನಲ್ಲಿ ಪಾರ್ಲಿಮೆಂಟಿಗೆ ನಿಂತಿದ್ದೆ. ನಾನು ಸೋತ್ಬಿಟ್ಟೆ. ಅದು ಮೋಸದಿಂದ ಸೋತೆ ಅಂತ ಇಟ್ಕೊಳ್ಳೋಣ. ಆಗ ಇವ್ರ ಕಲೆ ಕೇಸ್ ಹಾಕ್ಸಿದೆ ನಾನು. LG ಅವನೂರವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ರು. ಇವರು ಡ್ರಾಫ್ಟಿಂಗ್ ಎಲ್ಲ ಇವರೇ ಮಾಡಿದರು.
ಆಮೇಲೆ ಅದರಲ್ಲಿ ₹1 ಫೀಸು ತಗೊಳ್ಳದೆ ಮಾಡಿದ್ರು. ಸಾಮಾನ್ಯವಾಗಿ ವಕೀಲರುಗಳು ಕೇಸ್ಗಳನ್ನ ಪುಕ್ಕಟೆ ಮಾಡಿಕೊಡೋದು ಭಾಳ ಕಡಿಮೆ. ಈ ಥರ ನಾನು ಏನೋ ಸ್ನೇಹಿತ ಮಾಡಿಕೊಟ್ಟಿದ್ದಾರೆ. ಬೇರೆಯವರಿಗೆ ಯಾರು ಹಣ ಕಾಸು ಇಲ್ಲದೆ ಇರತಕ್ಕಂಥ ಬಡವರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಅಂಥವ್ರ ಬಗ್ಗೆ ಫೀಸ್ ಇಲ್ಲದೇ ಅವರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ಅನೇಕ ವಿಚಾರಗಳಲ್ಲಿ, ಅನೇಕ ಕೇಸುಗಳಲ್ಲಿ, ಮೊಕದ್ದಮೆಗಳಲ್ಲಿ ನಾನು ನೋಡಿದ್ದೇನೆ. ಅದರಿಂದ ಇಂಥವರು ಇನ್ನೂ ಹೆಚ್ಚು ಕಾಲ ವಕೀಲಿ ವೃತ್ತಿ ಮಾಡಬೇಕು ಮತ್ತು ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಇವರಿಂದ ಯುವಕರಿಗೆ ಆ ಚಿಂತನೆ ಇದೆಯಲ್ಲ, ಅದು ಬೆಳಿಬೇಕು. ಎಲ್ಲ ವಕೀಲರಲ್ಲೂ ಕೂಡ ಈ ಥರದ ಒಂದು ಭಾವನೆ ಬೆಳೆದಾಗ ಮಾತ್ರ ಸಮಾಜದಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಎಲ್ಲ ಯುವ ವಕೀಲರು, ಬಹುಶಃ ನಾನು ಅವ್ರ ಆಫೀಸ್ನಲ್ಲಿ 50 ವರ್ಷದಲ್ಲಿ ಕೇಳ್ತಾ ಇದ್ದೆ, ಈಗ ನಾನು ಎಷ್ಟು ಜನ ಜೂನಿಯರ್ಸ್ ಇರ್ಬೋದು ಅಂತ. ಒಂದು 100 ಜನ ಜೂನಿಯರ್ಸ್ಗಳಿದ್ದಾರೆ ಅಂತ ಹೇಳಿ, 100 ಜನ ಜೂನಿಯರ್ಸ್. ನಾನು 10 ವರ್ಷ ಪ್ರಾಕ್ಟೀಸ್ ಮಾಡಿದೆ, ಆದರೆ ಚಿಕ್ಕಬೋರಯ್ಯನವ್ರ ಹತ್ರ ಜೂನಿಯರ್ ಆಗೇ ಇದ್ದೆ. ನಾನು ಯಾವತ್ತೂ ಸ್ವತಂತ್ರವಾದಂಥ ಕಚೇರಿ ಮಾಡೋಕ್ಕೆ ಹೋಗೇ ಇಲ್ಲ, ಪ್ರಾಕ್ಟೀಸು ಮಾಡಲಿಲ್ಲ. ರಾಜಕೀಯ ಅರ್ಧ ಪ್ರಾಕ್ಟೀಸು ಇವೆರಡು ಮಾಡ್ಕೊಂಡು ತಾಲೂಕು ಬೋರ್ಡ್ ಮೆಂಬರ್ ಆಗಿ, ಆಮೇಲೆ MLA ಆದಮೇಲೆ ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳಲ್ಲ, ಆಯ್ತು ಮಾಡೋದು ಬಿಟ್ಬಿಟ್ಟೆ. ಬಟ್ ಇವರು ಈಗಲೂ ಮಾಡ್ತಾ ಇದ್ದಾರೆ, ಮುಂದೆನೂ ಕೂಡ ಮಾಡ್ತಾರೆ ಅಂತೇಳಿ ನನಗೆ ಭರವಸೆ ಇದೆ. ಇನ್ನು 100 ಕಾಲ ಬಾಳಲಿ ಅಂತೇಳಿ ಅವರಿಗೆ ಆರೈಕೆ ಮಾಡ್ತೀನಿ. ಇನ್ನು ಹೆಚ್ಚು ವರ್ಷ ವಕೀಲಿ ವೃತ್ತಿನಲ್ಲಿ ಮಾಡಲಿ, ಮತ್ತು ಈಗ ಏನು ಮಾಡ್ತಾ ಇದ್ದಾರೆ ಸಾಮಾಜಿಕ ಕೆಲಸ, ಅದು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಲಿ. ಅವರ ಜೂನಿಯರ್ಸ್ಗಳು ಕೂಡ ಅದೇ ದಾರಿನಲ್ಲಿ ನಡೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ.